ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಅಗ್ನಿಶಾಮಕ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ತಿಳಿತಾ ಹೋಗೋಣ. ಒಟ್ಟು ಹುದ್ದೆಗಳು 1130 ಆಗಿರುತ್ತೆ. ಶಾಮಕ ಕಾನ್ಸ್ಟೇಬಲ್ ಹುದ್ದೆಗಳು CISF ರಿಕ್ರೂಟ್ಮೆಂಟ್ 2024. ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ರತಿದಿನ ಇದೇ ರೀತಿ ಉದ್ಯೋಗ ಮಾಹಿತಿ ಬೇಕು ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. 1130 ಅಗ್ನಿಶಾಮಕ ಕಾನ್ಸ್ಟೇಬಲ್ ಹುದ್ದೆಗಳು CISF ರಿಕ್ರೂಟ್ಮೆಂಟ್ 2024. ಕಂಪ್ಲೀಟ್ ಡೀಟೇಲ್ಸು ಕೆಳಗೆ ನೋಡ್ತಾ ಹೋಗೋಣ. ಅಗ್ನಿಶಾಮಕ ಕಾನ್ಸ್ಟೇಬಲ್ ಹುದ್ದೆಗಳು CISF ರಿಕ್ರೂಟ್ಮೆಂಟ್ 2024 ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ 2024 ನೇಮಕಾತಿಯಡಿ ಒಟ್ಟು 1130 ಕಾನ್ಸ್ಟೇಬಲ್ ಫೈರ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. CISF ದೇಶದ ಪ್ರಮುಖ ಕೈಗಾರಿಕೆಗಳು, ವಿಮಾನ ನಿಲ್ದಾಣಗಳು ಮತ್ತು ಇತರ ಮಹತ್ವದ ಯೋಜನೆಗಳಿಗೆ ಭದ್ರತೆಯನ್ನು ಒದಗಿಸುವ ಮುಖ್ಯ ಸೈನಿಕ ಪಡೆಗಳಲ್ಲಿ ಒಂದಾಗಿದೆ. ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ದೇಶದ ವಿಭಿನ್ನ ಭಾಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಲು ಅವಕಾಶ ಪಡೆಯುತ್ತಾರೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಮತ್ತು ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವ ಕ್ವಾಲಿಫಿಕೇಷನ್ನು, ಏಜ್ ಲಿಮಿಟು ಇವನ್ನೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ನೀವು ಒಂದಲ್ಲ ಎರಡು ಸಲ ನೋಟಿಫಿಕೇಷನ್ನ ಅಧಿಕೃತ ಅಧಿಸೂಚನೆಯನ್ನು ಓದಿ ನಂತರ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಜಾಬಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿ ವಿಡಿಯೋದಲ್ಲಿ ಹೇಳೋ ರೀತಿಯೇ ನೀವು ಯಾವುದೇ ಜಾಬಿಗೆ ಅಪ್ಲೈ ಮಾಡೋದಾದರೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೋಟಿಫಿಕೇಷನ್ನ ಒಂದಲ್ಲ ಎರಡು ಸಲ ಇಲ್ಲ 3 ಸಲ ಓದ್ಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ 2024 ನೇಮಕಾತಿಯಡಿ ಒಟ್ಟು 1130 ಕಾನ್ಸ್ಟೇಬಲ್ ಫೈರ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. CISF ದೇಶದ ಪ್ರಮುಖ ಕೈಗಾರಿಕೆಗಳು, ವಿಮಾನ ನಿಲ್ದಾಣಗಳು ಮತ್ತು ಇತರ ಮಹತ್ವದ ಯೋಜನೆಗಳಿಗೆ ಭದ್ರತೆಯನ್ನು ಒದಗಿಸುವ ಮುಖ್ಯ ಸೈನಿಕ ಪಡೆಗಳಲ್ಲಿ ಒಂದಾಗಿದೆ. ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ದೇಶದ ವಿಭಿನ್ನ ಭಾಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಲು ಅವಕಾಶ ಪಡೆಯುತ್ತಾರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ಕ್ವಾಲಿಫಿಕೇಷನ್, ವೇತನ ಶ್ರೇಣಿ, ಸ್ಯಾಲರಿ, ವಯೋಮಿತಿ, ಏಜ್ ಲಿಮಿಟ್, ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸ್, ಹುದ್ದೆಗಳ ವಿವರ, ಜಾಬ್ ಡೀಟೇಲ್ಸ್ ಇತರ ಎಲ್ಲ ಮಾಹಿತಿ ಕೆಳಗೆ ವಿವರಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಇದನ್ನು ಅಧಿಸೂಚನೆಯನ್ನು ಓದಿ ನಂತರ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ನೀವು ಪ್ರತಿ ವಿಡಿಯೋದಲ್ಲೂ ಸೇಮ್ ನೋಡ್ತಾ ಇರ್ತೀರಾ. CISF ರಿಕ್ರೂಟ್ಮೆಂಟ್ 2024 ಈ ಉದ್ಯೋಗದಲ್ಲಿನ ಪೂರ್ತಿ ವಿವರವನ್ನು ಈ ಕೆಳಗೆ ತಿಳಿತಾ ಹೋಗೋಣ. ಇಲಾಖೆಯ ಹೆಸರು ನೋಡೋದಾದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF. ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಆರ್ ಅಗ್ನಿಶಾಮಕ. ಒಟ್ಟು ಹುದ್ದೆಗಳು ನೋಡೋದಾದರೆ 1130. ಕರ್ನಾಟಕದಲ್ಲಿ ಒಟ್ಟು ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ ನಿಮಗೆ 33 ಹುದ್ದೆಗಳು ಖಾಲಿ ಇದೆ ಅಷ್ಟೇ. ಅರ್ಜಿ ಸಲ್ಲಿಸುವ ಬಗ್ಗೆ ನೋಡೋದಾದರೆ ಆನ್ಲೈನ್ ಇರುತ್ತೆ. ಉದ್ಯೋಗ ಸ್ಥಳ ನೋಡೋದಾದರೆ ಭಾರತಾದ್ಯಂತ ಇರುತ್ತೆ. ಇದು ಸಂಪೂರ್ಣ ಮಾಹಿತಿ ಆಯಿತು. ವಿದ್ಯಾರ್ಹತೆ ನೋಡೋದಾದರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಬೋರ್ಡ್ ಅಥವಾ ಸಂಸ್ಥೆಯಿಂದ 12ನೇ ತರಗತಿಯಲ್ಲಿ ಸೈನ್ಸ್, ಅದರಲ್ಲೂ ಮುಖ್ಯವಾಗಿ ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಇದೊಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. 12ನೇ ತರಗತಿಯಲ್ಲಿ ಸೈನ್ಸ್ ಪಾಸಾಗಿರಬೇಕು. ವಿಜ್ಞಾನ ವಿಷಯದಲ್ಲಿ ಕಾಯಂ ಪಾಸಾಗಿರಬೇಕು. ಅಂದರೆ ಸೈನ್ಸಲ್ಲಿ ಕಾಯಮ್ಮಾಗಿ ಪಾಸಾಗಿರಬೇಕು. ಸೈನ್ಸಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ನೀವು ವಿಷಯವಾಗಿ ಓದಿರಬೇಕು ಅಂತ ಕೂಡ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ನೋಡಿ ಅಂತ ಕೂಡ ಹೇಳಿದ್ದಾರೆ. ನೀವು ಸಂಪೂರ್ಣ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತಂದರೆ ನೀವು ನೋಟಿಫಿಕೇಷನ್ ನೋಡಿದ್ರೆ ನಿಮಗೆ ಸಂಪೂರ್ಣ ಡೀಟೇಲ್ಸು ಗೊತ್ತಾಗುತ್ತೆ. ನಾನು ನೋಟಿಫಿಕೇಷನ್ ಲಿಂಕನ್ನು ಪ್ರತಿ ವಿಡಿಯೋದಲ್ಲಿ ಹಾಕೋದ್ರ ರೀತಿಯೇ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಚೆಕ್ ಮಾಡ್ಕೊಳ್ಳಿ, ಓದ್ಕೊಂಡು ಆಮೇಲೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ವಿದ್ಯಾರ್ಹತೆ ಗೊತ್ತಾಯ್ತಲ್ವ, 12ನೇ ತರಗತಿ ಆಗಿರಬೇಕು, ಅದರಲ್ಲಿ ಸೈನ್ಸ್ ಪಾಸ್ ಆಗಿರಬೇಕು, ಜೊತೆಗೆ ಫಿಸಿಕ್ಸ್ ಕೆಮಿಸ್ಟ್ರನ್ನ ವಿಷಯವಾಗಿ ಓದಿರಬೇಕು ಅಂತ ಕೂಡ ಹೇಳಿದ್ದಾರೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ವಯೋಮಿತಿ ನೋಡೋದಾದರೆ
ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 23 ವರ್ಷ. SC ST OBC ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸುವ ದಿನಾಂಕದಂತೆ ಅಭ್ಯರ್ಥಿಗಳ ವಯಸ್ಸು ಸರಿಯಾಗಿ ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ನೀವು ಹಿಂದೆ ಮುಂದೆ ಮಾಡಿಕೊಂಡು ಸಲ್ಲಿಸಂಗಿಲ್ಲ. ನೀವು ಕರೆಕ್ಟಾಗಿ 30 ಸೆಪ್ಟೆಂಬರಿಗೆ ನಿಮಗೆ ಇಷ್ಟು ವರ್ಷ ಆಗಿರಬೇಕು ಅಂತ ನೋಟಿಫಿಕೇಷನ್ನಲ್ಲಿದೆ. ನಾನು ಚೆಕ್ ಮಾಡಿದ್ದೀನಿ. ನಿಮಗೆ ವಯೋಮಿತಿ ಸಡಿಲಿಕೆ ಕೂಡ ನಿಮಗೆ OBC ಅವರಿಗೆ 3 ವರ್ಷ ಮತ್ತು SC ST ಅವರಿಗೆ 5 ವರ್ಷ ಏನೋ ಇದೆ. ನಾನು ಅದನ್ನು ನೋಟಿಫಿಕೇಷನ್ ಹಾಕಿರ್ತೀನಿ. ನೀವು ಕರೆಕ್ಟಾಗಿ 1-2 ಸಲ ನೋಡಿಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಸತಿ ನೋಡೋದಾದರೆ ವಯೋಮಿತಿ ಬಂದು ಕನಿಷ್ಠ 18 ವರ್ಷ, ಗರಿಷ್ಠ ವಯೋಮಿತಿ 23 ವರ್ಷ. ಈ ಜನರಲಲ್ಲಿ ಏನು ಬರ್ತಾರೋ ಅವ್ರಿಗೆ ಇಷ್ಟೇ ಇರುತ್ತೆ. ವಯೋಮಿತಿ ಸಡಿಲಿಕೆ ಅಂತ ಯಾವ ಕೆಟಗರಿಗೆ ಇದೆ, ಯಾವ ಅಂಡರಲ್ಲಿ ಯಾವ ಕೆಟಗರಿ, OBC ಅಂಡರಲ್ಲಿ ಯಾವ್ದು ಬರುತ್ತೆ, SC ST ಅಂಡರಲ್ಲಿ ಯಾವ್ದು ಬರುತ್ತೆ, ಅದನ್ನು ನೋಟಿಫಿಕೇಷನ್ ನೋಡ್ಕೊಂಡು ನೀವು 23 ವರ್ಷದ ಮೇಲೆ, ಫಾರ್ ಎಕ್ಸಾಂಪಲ್ OBCಗೆ 3 ವರ್ಷ ಅಂತಂದರೆ 23 + 3 ವರ್ಷ 6 ವರ್ಷ, ಅಲ್ಲಿಗೆ 23 + 3 ವರ್ಷ 26 ವರ್ಷ ಆಗುತ್ತೆ. ಕನಿಷ್ಠ ವಯಸ್ಸು 18 ಆಗುತ್ತೆ, ಗರಿಷ್ಠ ವಯಸ್ಸು 26 ವರ್ಷ ಆಗುತ್ತೆ. SC STಗೆ 5 ವರ್ಷ ಅಂತಂದರೆ 18 ವರ್ಷನೇ ಕನಿಷ್ಠ ಇರುತ್ತೆ. ಗರಿಷ್ಠ ವಯಸ್ಸು ನೋಡೋದಾದರೆ 23 + 5 28 ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ. ನೀವು ವಯೋಮಿತಿ ಸಡಿಲಿಕೆಯನ್ನು ನೋಟಿಫಿಕೇಷನ್ ನಾನು ಅಟ್ಯಾಚ್ ಮಾಡಿರ್ತೀನಿ. ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಜಾಬಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ವೇತನ ಶ್ರೇಣಿ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 7ನೇ ವೇತನ ಆಯೋಗದ ಪ್ರಕಾರ ರು 21,700ರಿಂದ ರು 69,100ವರೆಗೂ ಪೇ ಮೆಟ್ರಿಕ್ ಲೆವೆಲ್ 3 ವೇತನ ಇರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ 7ನೇ ವೇತನ, ಇವಾಗ ಪ್ರೆಸೆಂಟ್ ಏನು 7ನೇ ವೇತನ ನಡೀತಾ ಇದೆ, ಇದ್ರ ಪ್ರಕಾರ 21,700ರಿಂದ 69,100ವರೆಗೂ ನಿಮಗೆ ಮಾಸಿಕ ವೇತನ ಇರುತ್ತೆ. ಅದು ಪೇ ಮೆಟ್ರಿಕ್ ಲೆವೆಲ್ 3 ಅಂತ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಹೆಚ್ಚುವರಿ ಭತ್ಯೆಗಳು ಏನಿರುತ್ತೆ ಅಂತ ನೋಡೋದಾದರೆ DA, HRA, ಪ್ರವಾಸ ಭತ್ಯೆ, ವೈದ್ಯಕೀಯ ಸೌಲಭ್ಯಗಳು ಮುಂತಾದವುಗಳು ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇವು ಹೆಚ್ಚಿನ ಭತ್ಯೆಗಳಾಗಿರುತ್ತೆ. DA, HRA, ಪ್ರವಾಸ ಭತ್ಯೆ, ವೈದ್ಯಕೀಯ ಸೌಲಭ್ಯಗಳು ಮುಂತಾದವುಗಳನ್ನು ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ನೀಡಲಾಗುತ್ತದೆ ಅಂತ ಕೂಡ ಹೇಳಿದ್ದಾರೆ ನಿಮಗೆ. ಇದು ವೇತನ ಶ್ರೇಣಿ ಆಯಿತು ಮತ್ತು ಹೆಚ್ಚುವರಿ ಭತ್ಯೆಗಳಾಯಿತು. ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇರುತ್ತೆ. SC ST ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರಲ್ಲ ಅಂತ ಹೇಳಿದ್ದಾರೆ. ಇದು ನಿಮಗೆ ಒಂದು ಗುಡ್ ಆಪರ್ಚುನಿಟಿ ಅಂತ ಕೂಡ ಹೇಳ್ಬೋದು. ಜಾಸ್ತಿ ಫೀಸ್ ಇದ್ದರೆ ನಿಮಗೆ ಹಾಕ್ಲಿಕ್ಕೂ ಕೂಡ ತುಂಬ ಗೊಂದಲ ಇರುತ್ತೆ. ಹೆಂಗೆ ಹಾಕೋದಪ್ಪ, ಇಷ್ಟೊಂದು ಫೀಸ್ ಕಟ್ತೀವಿ, ಅಷ್ಟೊಂದು ಜನ ಅಪ್ಲೈ ಮಾಡಿರ್ತಾರೆ, ಪ್ರತಿ ಟೈಮಲ್ಲೂ ಇಷ್ಟಿಷ್ಟು ಕಟ್ಟಬೇಕಲ್ಲ ಅಂತ. ಇದು ಒಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಜಸ್ಟ್ ನಿಮಗೆ 100 ರೂಪಾಯಿ ಅಷ್ಟೇ ಇದೆ. 100 ರೂಪಾಯಿ ಕೂಡ ಇಂಪಾರ್ಟೆಂಟೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ 100 ರೂಪಾಯಿ ನಿಮಗೆ ನೀನು ಜಾಸ್ತಿ ಅನಿಸಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಸಾಮಾನ್ಯ ಮತ್ತು OBC ವರ್ಗದವರಿಗೆ 100 ರೂಪಾಯಿ ಇರುತ್ತೆ. ಜನರಲ್ ಮತ್ತು OBC ಕೆಟಗರಿ ಅಂಡರಲ್ಲಿ, OBC ಅಂಡರಲ್ಲಿ ಯಾವ ಕೆಟಗರಿ ಬರುತ್ತೋ ಅವ್ರಿಗೆ 100 ರೂಪಾಯಿ ಇರುತ್ತೆ. SC ST ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಆಯ್ಕೆ ವಿಧಾನ ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ, ಶಾರೀರಿಕ ತಪಾಸಣೆ ಇರುತ್ತೆ, ವೈದ್ಯಕೀಯ ತಪಾಸಣೆ ಇರುತ್ತೆ, ದಾಖಲೆ ಪರಿಶೀಲನೆ ಇರುತ್ತೆ. ಆಯ್ಕೆ ವಿಧಾನ ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಮೂಲಭೂತ ಅಂಕಗಣಿತ, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಸಾಮರ್ಥ್ಯ ಕೂಡ ಹೊಂದಿರುತ್ತೆ ಅದರಲ್ಲಿ ಲಿಖಿತ ಪರೀಕ್ಷೆಯಲ್ಲಿ. ಶಾರೀರಿಕ ತಪಾಸಣೆಯಲ್ಲಿ PET PST ನಿಮಿತ್ತ ಯೋಗ್ಯತೆ, ಪಿಗ್ಮಿ ಇತ್ಯಾದಿಗಳನ್ನು ನಿಮಗಲ್ಲಿ ಚೆಕ್ ಮಾಡ್ತಾರೆ. ವೈದ್ಯಕೀಯ ತಪಾಸಣೆ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ. ನಿಮಗೆ ವೈದ್ಯಕೀಯ ಮೆಡಿಕಲ್ ಟೆಸ್ಟಲ್ಲಿ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಒದಗಿಸ್ಬೇಕು ಅಂತ ಹೇಳಿದ್ದಾರೆ. ದಾಖಲೆ ಪರಿಶೀಲನೆ ನಿಮಗೆ ಅರ್ಜಿ ಸಲ್ಲಿಸಿದ ನಂತರ ಮೂಲ ದಾಖಲೆಗಳ ಪರಿಶೀಲನೆ ನಡೆಯುತ್ತಂತೆ. ನಿಮಗೇನು ಆಯ್ಕೆ ವಿಧಾನ ನೋಡಿದ್ರೆ ಫಸ್ಟ್ ಲಿಖಿತ ಪರೀಕ್ಷೆ ಇರುತ್ತೆ, ಅದಾದಮೇಲೆ ಶಾರೀರಿಕ ತಪಾಸಣೆ ಇರುತ್ತೆ, ಅದಾದಮೇಲೆ ವೈದ್ಯಕೀಯ ತಪಾಸಣೆ ಇರುತ್ತೆ, ಆಮೇಲೆ ನಿಮಗೆ ದಾಖಲೆ ಪರಿಶೀಲನೆ ಅಂತ ಇರುತ್ತೆ ನಿಮಗೆ. ಅದಾದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗುತ್ತೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 30 ಸೆಪ್ಟೆಂಬರ್ 2024 ಇರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ 2 ಅಕ್ಟೋಬರ್ 2024 ಇರುತ್ತೆ. ನಿಮಗೆ ಇರದೇ ಟೋಟಲ್ 3 ದಿನ ಮಾತ್ರ. ಆಲ್ರೆಡಿ 1 ದಿನ ಕಳೆದಿದೆ. ನಿಮಗಿರದೆ ಇವತ್ತು ಮತ್ತು ನಾಳೆ 2 ದಿನ ಟೈಮ್ ಇರೋದು. ಆದಷ್ಟು ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡೋರು ಎಲ್ರಿಗೂ ಆಲ್ ದ ಬೆಸ್ಟ್.
ನಿಮಗೆ ಪ್ರತಿನಿತ್ಯ ಇದೇ ರೀತಿ ಉದ್ಯೋಗ ಮಾಹಿತಿ ವಿಡಿಯೋಗಳು ಬೇಕು ಅಂತಂದರೆ ಪ್ಲೀಸ್ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅಪ್ಲೈ ಮಾಡೋರೆಲ್ರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು.